ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಬುಧವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇದೆ. ಸೊ ಇವತ್ತಿನ ಟೆಕ್ ನ್ಯೂಸ್ ಶುರು ಮಾಡೋದಕ್ಕಿಂತ ಮುಂಚೆ ನೋಡ್ರಪ್ಪ, ಡಿಫ್ರೆಂಟಾಗಿ ಏನೋ ಲೈಟಿಂಗ್ನ ಟ್ರೈ ಮಾಡ್ತಾ ಇದ್ದೀವಿ. ಹೆಂಗನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ವಾಟ್ಸಾಪ್ಗೆ ಒಂದು ಹೊಸ AI ಫೀಚರ್ ಬರ್ತಾ ಇದೆ ಆಯಿತಾ. ಕ್ವಿಕ್ ರಿಕ್ಯಾಪ್ ಅಂತ. ನೀವು ಮಲ್ಟಿಪಲ್ ಚಾಟ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಮ್ಯಾಕ್ಸಿಮಮ್ 5ಕ್ಕೆ ಲಿಮಿಟ್ ಇಟ್ಟಿದ್ದಾರೆ ಆಯಿತಾ. 5 ಗ್ರೂಪ್ಗಳನ್ನು ಅಥವಾ 5 ಜನರ ಮೆಸೇಜನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಕ್ವಿಕ್ ರಿಕ್ಯಾಪನ್ನು ಕೊಟ್ಟರೆ ಏನಾಗಿದೆ ಗ್ರೂಪ್ ಒಳಗೆ ಅಥವಾ ಮೆಸೇಜ್ನಲ್ಲಿ ಅಂತ ಮುಖಾಂತರ ನಮಗೆ ಒಂದು ರೀತಿ ಸಮ್ಮರೈಸ್ ಮಾಡುತ್ತೆ. ಹೆವಿ ಯೂಸ್ ಆಗುವಂಥ ಫೀಚರ್. ನೋಡೋಣ ಯಾವಾಗ ಬರುತ್ತೆ ಅಂತ. ಸದ್ಯಕ್ಕೆ ಬೀಟಾದಲ್ಲಿದೆ, ಕೆಲವು ದಿನಗಳಲ್ಲಿ ಬರಬಹುದು. ವಾಟ್ಸಾಪ್ಗೆ ಇನ್ನೊಂದು ಹೊಸ ಫೀಚರ್ ಬರ್ತಾ ಇದೆ, ರಿಮೈಂಡ್ ಮೀ ಅಂತ. ನೀವು ಯಾವುದೇ ಮೆಸೇಜ್ ಮೇಲೆ ಲಾಂಗ್ ಪ್ರೆಸ್ಸನ್ನು ಮಾಡಿದ್ರೆ ನಿಮಗೆ ರಿಮೈಂಡ್ ಮೀ ಅಂತ ಒಂದು ಆಪ್ಷನ್ನ ತೋರಿಸುತ್ತಾ ಆಯಿತಾ. ಸೊ ಇದೇನಪ್ಪ ಅಂತ ಅಂದರೆ, ನೀವು 2 ಗಂಟೆಗೆ, 8 ಗಂಟೆಗೆ, 24 ಗಂಟೆಗೆ ಅಥವಾ ನೀವು ಕಸ್ಟಮೈಸ್ ಮಾಡ್ಕೊಬೋದು ಫ್ಯೂಚರ್ನಲ್ಲಿ ಒಂದಿನ ಇದನ್ನು ನೆನಪಿಸೋದಕ್ಕೆ. ಫಾರ್ ಎಕ್ಸಾಂಪಲ್, ನಿಮ್ಮ ಫ್ರೆಂಡ್ ಯಾರೋ ಮೆಸೇಜ್ ಹಾಕಿರ್ತಾರೆ, ನೋಡಪ್ಪ ನಾನು 25ನೇ ತಾರೀಕು ಮೂವಿಗೆ ಹೋಗೋಣ ಅಂತ. ನೀವು ಅದನ್ನು ರಿಮೈಂಡ್ ಮೀಗೆ ಹಾಕ್ಕೊಂಡ್ರೆ ನಿಮಗೆ ಫ್ಯೂಚರಲ್ಲಿ ಒಂದಿನ ಆ ದಿನಕ್ಕಿಂತ ಮುಂಚೆ ರಿಮೈಂಡ್ ಮಾಡುತ್ತೆ, ಓಕೆ ನೀವು 25ನೇ ತಾರೀಕು ಮೂವಿಗೆ ಹೋಗೋದಿದೆ, ರೆಡಿ ಆಗೋದಕ್ಕೆ ಅಂತ. ಸೊ ಹೆವಿ ಯೂಸ್ ಆಗುವಂಥ ಫೀಚರ್. ನೋಡೋಣ ಇದು ಕೂಡ ಯಾವಾಗ ಬರುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಎಲಾನ್ ಮಸ್ಕ್ ಅವರು ಟ್ವಿಟರ್ನಲ್ಲಿ ಅವ್ರದ್ದು ಆಪ್ಟಿಮಸ್ ರೋಬೋಟಿಂದು ಒಂದು ವಿಡಿಯೋ ಶೇರ್ ಮಾಡಿದ್ದಾರೆ. ಅದು ಪಾಪ್ಕಾರ್ನನ್ನು ಸರ್ವ್ ಮಾಡ್ತಾ ಇರುವಂಥ ವಿಡಿಯೋ. ಆ ವಿಡಿಯೋನ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದಾರೆ ಆಯಿತಾ. ಫಾಸ್ಟ್ ಫಾರ್ವರ್ಡ್ ಮಾಡೇ ಒಂದು ರೋಬೋಟ್ನ ಮೂಮೆಂಟ್ ನಾರ್ಮಲ್ ಅನ್ನಿಸ್ತಾ ಇದೆ. ಮೋಸ್ಟ್ಲಿ ನಾರ್ಮಲ್ ವೀಡಿಯೋ ಶೇರ್ ಮಾಡಿದರೆ ಸ್ಲೋ ಮೋಷನ್ ಹಿಂಗೆ ತೊಗೊಂಡು ನಿಧಾನಕ್ಕೆ ಹಾಕೋ ರೀತಿ ಅನ್ನಿಸ್ತಾ ಇತ್ತು ಅಂತ ಕಾಣುತ್ತೆ. ಮೋಸ್ಟ್ಲಿ ಫ್ಯೂಚರ್ನಲ್ಲಿ ಅದು ಇನ್ನೂ ಫಾಸ್ಟ್ ಆಗ್ಬೋದು. ಸದ್ಯಕ್ಕೆ ಪಾಪ್ಕಾರ್ನ ಸರ್ವ್ ಮಾಡ್ತಾ ಇದೆಯಲ್ಲ, ಅದು ನನಗೆ ಹೆವಿ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ನಿಮ್ಗೆ ಏನು ಅನ್ನಿಸ್ತು ಇದ್ರ ಬಗ್ಗೆ? ಫ್ಯೂಚರ್ ಬಗ್ಗೆ ಏನು ಅನಿಸುತ್ತೆ ಇದನ್ನೆಲ್ಲ ನೋಡಿ ಕಾಮೆಂಟ್ ಮಾಡಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ರಿಪೋರ್ಟ್ನ ಪ್ರಕಾರ 2026ನೇ ಇಸ್ವಿ ಅಂದರೆ ಮುಂದಿನ ವರ್ಷ 10,000 mAh ಕೆಪಾಸಿಟಿಯ ಫೋನ್ಗಳು ತುಂಬ ನಾರ್ಮಲ್ ಆಗಿಬಿಡುತ್ತಂತೆ. ಈಗ 7,000, 7,500 ಎಲ್ಲ ತುಂಬ ನಾರ್ಮಲ್ ಆಗಿಬಿಟ್ಟಿದೆ. ಮುಂದಿನ ವರ್ಷ 10,000 ಆಲ್ಮೋಸ್ಟ್ ಎಲ್ಲ ಫೋನಲ್ಲಿ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ನೋಡೋಣ ಆಯಿತಾ. ಆದಷ್ಟು ಬೇಗ 10,000 mAh ಕೆಪಾಸಿಟಿ ಫೋನ ನೋಡ್ತೀವಿ. ಆಲ್ರೆಡಿ ಕೆಲವೊಂದು ಡೆಮೋ ಫೋನ್ಗಳು ಬಂದುಬಿಟ್ಟಿದ್ದಾವೆ ಆಯಿತಾ. ಸೊ ಟೆಸ್ಟ್ ಮಾಡ್ತಾ ಇದ್ದಾರೆ ರಿಯಲ್ಮಿ ಅವರು ಇವರೆಲ್ಲ. ನೋಡೋಣ ಯಾವಾಗ ಬರುತ್ತೆ ಅಂತ. ಇನ್ನು ಟೆಕ್ನೋದವರು ಒಂದು ಟ್ರಿಪಲ್ ಫೋಲ್ಡ್ ಫೋನನ್ನು ಅನ್ವೀಲ್ ಮಾಡಿದ್ದಾರೆ. ಈ ಟ್ರಿಪಲ್ ಫೋಲ್ಡು ತುಂಬ ಯುನೀಕ್ ಆಗಿರುವಂಥ ಫೋನ್ ಆಯಿತಾ. ಇದಕ್ಕಿಂತ ಮುಂಚೆ ಹುವಾವೆ ಅವರು ಕೂಡ ಟ್ರಿಪಲ್ ಫೋಲ್ಡ್ನ ಲಾಂಚ್ ಮಾಡಿದ್ದಾರೆ. ಅವ್ರದ್ದು ಒಂಥರ ಡಿಫ್ರೆಂಟಾಗಿ ಫೋಲ್ಡ್ ಆಗುತ್ತೆ. ಬಟ್ ಈ ಟೆಕ್ನೋದವ್ರದ್ದು ಹೆಂಗಪ್ಪ ಅಂತ ಅಂದರೆ ಒಳಗಡೆ ಫೋಲ್ಡ್ ಆಗುತ್ತೆ. ಎರಡನ್ನೂ ಹಿಂಗೆ ಫೋಲ್ಡ್ ಮಾಡ್ಬೋದು. ಇದಕ್ಕೆ G ಫೋಲ್ಡ್ ಅಂತ ಕರೀತಾರೆ ಆಯಿತಾ. ಸಕ್ಕತ್ತಾಗಿದೆ. ಇದೊಂದು ಕಾನ್ಸೆಪ್ಟ್ ಫೋನ್ ಇನ್ನೂ ಸದ್ಯಕ್ಕೆ. ನೋಡೋಣ ಯಾವಾಗ ಲಾಂಚ್ ಮಾಡ್ತಾರೆ ಅಂತ. ಅಲ್ಲಾಗುರು ಟೆಕ್ನೋದವರು, ಇನ್ಫಿನಿಕ್ಸು, ಟೆಕ್ನೋ, ಐಟೆಲ್ ಇವರೆಲ್ಲ ಒಂದೇ ಬ್ರ್ಯಾಂಡು ಆಯಿತಾ. ಬಟ್ ಸ್ಟಿಲ್ ಈ ಲೆವೆಲ್ ಇನೋವೇಷನ್ನ ಈ ಬ್ರ್ಯಾಂಡಿಂದ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಕ್ರೇಜ್. ಇತ್ತೀಚೆಗೆ ಅವ್ರ ಫೋನ್ಗಳು ಕೂಡ ಸಕ್ಕತ್ತಾಗಿರುತ್ತೆ. ನೋಡೋಣ ಯಾವಾಗ ಬರುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಜಪಾನ್ ಸೈಂಟಿಸ್ಟ್ಗಳು ಒಂದು ಗ್ಲೌಸನ್ನು, ಸ್ಮಾರ್ಟ್ ಗ್ಲೌಸನ್ನು ಲಾಂಚ್ ಮಾಡಿದ್ದಾರೆ. ಆ ಗ್ಲೌಸ್ನ ಮುಖಾಂತರ ಡ್ರೋನ್ನ ಕಂಟ್ರೋಲ್ ಮಾಡ್ಬೋದಂತೆ ಆಯಿತಾ. ಕ್ರೇಜಿ ವಿಷಯ ಇದು. ನಂಗನ್ನಿಸ್ತಂಗೆ ಗೊತ್ತಿಲ್ಲ ಪ್ರಾಕ್ಟಿಕಲಿ ಯಾವ ರೀತಿ ಯೂಸ್ ಆಗುತ್ತೆ ಅಂತ. ಮೋಸ್ಟ್ಲಿ ಏನೋ ಒಂದು ವಸ್ತುವನ್ನು ಹಿಂಗೆ ಇಟ್ಕೊಂಡು ಹಿಂಗೆ ಎತ್ತಿಡೋ ಥರ ಏನೋ ಗ್ಲೌಸಲ್ಲಿ ಆ್ಯಕ್ಷನ್ ಮಾಡಿದ್ರೆ ಅದು ಮಾಡೋ ರೀತಿ ಏನೋ ಆಗ್ಬೋದೇನೋ. ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸು ತುಂಬ ಕಡಿಮೆ ಅನಿಸುತ್ತೆ, ಗೊತ್ತಿಲ್ಲ. ಫ್ಯೂಚರಲ್ಲಿ ಇನ್ನೂ ಏನೇನೋ ಆಗ್ಬೋದೇನೋ. ಹ್ಯಾಂಡ್ ಮೂಮೆಂಟಲ್ಲಿ ಹಿಂಗಂದರೆ ಹೋಗೋ ಥರ, ಹಿಂಗಂದರೆ ಬರೋ ಥರ, ಅಥವಾ ಏನೋ ಹಿಂಗಂದರೆ ಏನೋ ತೆಗೆದುಬಿಟ್ಟು ಇನ್ನೊಂದು ಕಡೆ ಇಡೋ ಥರ ಏನೇನೋ ಬರ್ಬೋದೇನೋ. ಒಟ್ಟಿಗೆ ಆ ಥರ ಒಂದು ಇನೋವೇಷನ್ನ ಮಾಡಿದ್ದಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಗೂಗಲ್ನವರು ಅವ್ರದ್ದು ಕ್ರೋಮ್ OS ಏನಿತ್ತು, ಕ್ರೋಮ್ OS ಇದ್ದಂಥ ಲ್ಯಾಪ್ಟಾಪ್ಗಳು, ಕೆಲವೊಂದು ಟ್ಯಾಬ್ಲೆಟ್ಗಳೆಲ್ಲ ಇತ್ತು. ಸೊ ಅದನ್ನು ಆ್ಯಂಡ್ರಾಯ್ಡ್ ಅಂತಲೇ ರಿನೇಮ್ ಮಾಡಿದ್ದಾರೆ. ಕ್ರೋಮ್ OS ಅಂತ ಅನ್ನಲ್ಲ ನೆಕ್ಸ್ಟಿಂದ. ಆ್ಯಂಡ್ರಾಯ್ಡ್ OS ಆಗುತ್ತೆ ಅದುವೇ. ಸೊ ಏನು ಡಿಫ್ರೆನ್ಸ್ ಕೂಡ ಇರಲಿಲ್ಲ. ಅದು ಆ್ಯಂಡ್ರಾಯ್ಡ್ OSನೇ, ಬಟ್ ಸುಮ್ಮನೆ ಕ್ರೋಮ್ OS ಅಂತ ಅನ್ನೋರು. ಸೊ ನೆಕ್ಸ್ಟಿಂದ ಅದಕ್ಕೂ ಕೂಡ ಆ್ಯಂಡ್ರಾಯ್ಡ್ OS ಅಂತ ಕರೀತಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಅವರು ಅವ್ರದ್ದು ನೆಕ್ಸ್ಟ್ ಗ್ಯಾಲಕ್ಸಿ Z Fold 8 ಏನು ಲಾಂಚ್ ಆಗುತ್ತೆ ಅದರಲ್ಲಿ ಕಾರ್ಬನ್ ಫೈಬರ್ನ ಯೂಸ್ ಮಾಡ್ತಾರಂತೆ. ಕಾರ್ಬನ್ ಫೈಬರ್ನ ಗೊತ್ತಿಲ್ಲ ಫ್ರೇಮಲ್ಲಿ ಯೂಸ್ ಮಾಡ್ತಾರೆ ಅಥವಾ ಬರೀ ಇಂಟರ್ನಲ್ ಫ್ರೇಮಾ ಅಥವಾ ಹೊರಗಡೆ ಫ್ರೇಮಲ್ಲೂ ಕೂಡ ಕಾರ್ಬನ್ ಫೈಬರ್ ಇರುತ್ತಾ ಅಥವಾ ಬ್ಯಾಕಲ್ಲೆಲ್ಲ ಕಾರ್ಬನ್ ಫೈಬರ್ ಇರುತ್ತಾ ಏನು ಅಂತ ಇನ್ನೂ ಐಡಿಯಾ ಇಲ್ಲ. ಒಟ್ಟಿನಲ್ಲಿ ಕಾರ್ಬನ್ ಫೈಬರ್ ಇರುತ್ತೆ ಅಂತ ಯೂಸ್ ಮಾಡಿದ್ರೆ ಹೆವಿ ಲೈಟ್ ಆಗಿಬಿಡುತ್ತೆ ಒಂದು ಸ್ಮಾರ್ಟ್ಫೋನು. S Pen ಕೂಡ ಬರುತ್ತೆ ಅಂತ ಹೇಳಲಾಗ್ತದೆ. ನೋಡೋಣ ಆಯಿತಾ. ಇದೇನೋ ಜಸ್ಟ್ ರೂಮರ್ಸು. ಬಂತು ಅಂದರೆ ಬೆಂಕಿ ಇರುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಮ ದೇಶದಿಂದ ಮೊದಲ ಕ್ವಾರ್ಟರ್ನಲ್ಲಿ, ಮೊದಲ 3 ತಿಂಗಳಲ್ಲಿ ಆಪಲ್ನವರು ಸುಮಾರು $5 ಬಿಲಿಯನ್ ಐಫೋನ್ಗಳನ್ನು ಎಕ್ಸ್ಪೋರ್ಟ್ ಮಾಡಿದರಂತೆ. $5 ಬಿಲಿಯನ್ ಅಂತ ಅಂದರೆ ಸುಮಾರು 40,000 ಕೋಟಿ ಬೆಲೆ ಬಾಳುವಷ್ಟು ಐಫೋನ್ಗಳು ನಮ್ಮ ದೇಶದಿಂದ ಹೊರಗಡೆ ಎಕ್ಸ್ಪೋರ್ಟ್ ಆಗಿದೆ ಆಯಿತಾ. ಆ್ಯಂಡ್ರಾಯ್ಡ್ ಫೋನ್ಗಳು, ಐಫೋನ್ ಬಿಟ್ಟು ಉಳಿದ ಸ್ಮಾರ್ಟ್ಫೋನ್ಗಳನ್ನ ಲೆಕ್ಕ ಹಾಕೊಂಡ್ರೆ ಬರೀ $2 ಬಿಲಿಯನ್.
ಟೋಟಲ್ ಸ್ಮಾರ್ಟ್ಫೋನ್ಗಳು ನಮ್ಮ ದೇಶದಿಂದ ಹೊರಗಡೆ ಹೋಗಿರೋದು $7 ಬಿಲಿಯನ್ ಆದರೆ ಅದರಲ್ಲಿ $5 ಬಿಲಿಯನ್ ಅಷ್ಟು ಫೋನ್ಗಳು ಐಫೋನೇ, ಆಯಿತಾ. ಆಪಲ್ನವರೇ ಅತಿ ಹೆಚ್ಚು ಎಕ್ಸ್ಪೋರ್ಟನ್ನು ನಮ್ಮ ದೇಶದಿಂದ ಬೇರೆ ಕಡೆಗೆ ಮಾಡ್ತವ್ರೆ. ಆ್ಯಂಡ್ರಾಯ್ಡ್ನೂ ಕೂಡ, ಈವನ್ ಸ್ಯಾಮ್ಸಂಗು ಬೇರೆ ಬೇರೆ ಬ್ರ್ಯಾಂಡ್ಗಳು ಕೂಡ ಅದನ್ನು ಮಾಡಬೇಕು ನಂಗೆ ಅನ್ನಿಸ್ತಂಗೆ. ಮೋಸ್ಟ್ಲಿ ಈ ನಂಬರ್ ಆಪಲ್ದು ಜಾಸ್ತಿ. ಏನಕ್ಕೆ ಅಂದರೆ ಆಪಲ್ದೆಲ್ಲ ಎಕ್ಸ್ಪೆನ್ಸಿವ್ ಫೋನ್ಗಳಲ್ವಾ, ಈ ಕಾರಣದಿಂದ ಅವ್ರದ್ದು ಮಾರ್ಕೆಟ್ ಶೇರ್ ಸ್ವಲ್ಪ ಜಾಸ್ತಿ ಅಂತ ಕಾಣುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಐಫೋನ್ 17 ಸೀರೀಸ್ ಏನಿನ್ನು ಕೆಲವು ದಿನಗಳಲ್ಲಿ ಲಾಂಚ್ ಆಗುತ್ತೆ, ಅದರದ್ದು ಪ್ರೈಸ್ ಎಷ್ಟಿರ್ಬೋದು ಅಂತ ಕೆಲವೊಂದು ರಿಪೋರ್ಟ್ಗಳು ಹೇಳ್ತಾ ಇದೆ. ಸೊ ಐಫೋನ್ 17 $80,000 ಇರುತ್ತಂತೆ, ಅಂದರೆ $79,900. ಐಫೋನ್ 17 ಏರು $90,000 ರೇಂಜ್ ಅಂತೆ. ಐಫೋನ್ 17 Pro $1,45,000 ಅಂತೆ. 17 Pro Max $1,65,000 ಅಂತೆ. ಪ್ರೋ ಮ್ಯಾಕ್ಸ್ ಸ್ವಲ್ಪ ಬೆಲೆ ಜಾಸ್ತಿ ಆಯಿತು ಅನ್ನಿಸ್ತದೆ. ಮೋಸ್ಟ್ಲಿ ಪ್ರೋ ಮ್ಯಾಕ್ಸನ್ನು 140 ಇಟ್ಟು ಐಫೋನ್ 17 Proನ 120-30 ಇಟ್ಟರೆ ತುಂಬ ಒಳ್ಳೆಯದು, ಆಯಿತಾ. ಬೆಲೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತಿದೆ. ಐಫೋನ್ ಏರ್ಗೆ 90,000 ಓಕೆ ಅಂತೀನಿ, ಆಯಿತಾ. ಇನ್ನೊಂಚೂರು ಕಡಿಮೆ ಇಟ್ಟರೆ 85 ಇಟ್ಟರೆ ಆಫರ್ ಎಲ್ಲ ಸೇರಿ 80ಕ್ಕೆ ಸಿಗ್ಬೋದೇನೋ, ನೋಡೋಣ ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಈ ಸಲ ಐಫೋನ್ 17 ಸೀರೀಸ್ನಲ್ಲಿ ಒಂದು ಹೊಸ ಕಲರ್ ವೇರಿಯಂಟ್ ಬರುತ್ತಂತೆ. ಸ್ಯಾಮ್ಸಂಗ್ ಅವರು S10 ಏನು ಲಾಂಚ್ ಮಾಡಿದ್ರು, ಒಂಥರ ಲಿಕ್ವಿಡ್ ಗ್ಲಾಸ್ ಲುಕ್ಕು, ವೈಟ್ ಕಲರು. ಸೊ ಸಿಮಿಲರ್ ಕಲರು ಈ ಸಲ ಐಫೋನ್ಗೂ ಬರುತ್ತಂತೆ. ವೈಟಿಶ್ ಕಲರು ತೋರಿಸ್ತಾ ಇದ್ದೀನಿ ನಾನು ನಿಮಗೆ, ಒಂದು ರೀತಿ ರೈನ್ಬೋ ಫಿನಿಶ್ ನಿಮಗೆ ಸಿಗುತ್ತೆ. ಸೊ ಈ ಕಲರು ಈ ಸಲ ಏನೋ ಬರುತ್ತಂತೆ. ಇನ್ಸ್ಪೈರ್ಡ್ ಬೈ iOS 26 ಟ್ರಾನ್ಸ್ಪರೆಂಟ್ ಡಿಸೈನ್ ಎಲ್ಲ ಇದೆ ಅಲ್ವಾ, ಸೊ ಅದಕ್ಕೆ ಸಿಮಿಲರ್ ಆಗಿ ಇದನ್ನು ಲಾಂಚ್ ಮಾಡ್ತಾ ಇದ್ದಾರಂತೆ. ಇನ್ನು ಮುಂದಿನ ಟೆಕ್ ನ್ಯೂಸ್, ಲಾವಾದವರು ಲಾವಾ ಬ್ಲೇಸ್ ಡ್ರ್ಯಾಗನ್ ಅಂತ ಒಂದು ಫೋನ್ ಲಾಂಚ್ ಮಾಡಿದ್ದಾರೆ. ಸ್ನ್ಯಾಪ್ಡ್ರ್ಯಾಗನ್ 4 Gen 2 ಪ್ರೊಸೆಸರು, $10,000 ರೇಂಜಲ್ಲಿ ಲಾಂಚ್ ಆಗಿರೋ ಫೋನ್, ಆಯಿತಾ. ಸಖತ್ತಾಗಿದೆ. ಇತ್ತೀಚೆಗೆ ಲಾವಾದವರು ಒಳ್ಳೆ ಪ್ರೈಸಿಗೆ ಒಳ್ಳೆ ಫೋನ್ನ ಲಾಂಚ್ ಮಾಡ್ತಿದ್ದಾರೆ. LPDDR4X UFS 3.1 ಸ್ಟೋರೇಜೆಲ್ಲ ಇದೆಯಂತೆ. ಸೊ ಮೊನ್ನೆ ರಿಯಲ್ಮಿನವ್ರು $30,000 ಸೇಮ್ 4X 3.1 ಲಾಂಚ್ ಮಾಡೋರೆ. ಪರವಾಗಿಲ್ಲ, ಇವರು ನಮ್ಮ ಇಂಡಿಯನ್ ಬ್ರ್ಯಾಂಡು ಮಾಡ್ತಾ ಇದ್ದಾರೆ, ಬಟ್ ಇನ್ನೂ ಇಂಪ್ರೂವ್ಮೆಂಟ್ಸ್ ಆಗಬೇಕು. ಅನ್ಬಾಕ್ಸಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಸ್ವಲ್ಪ ಇಂಪ್ರೂವ್ ಮಾಡಬೇಕು, ಮಾರ್ಕೆಟಿಂಗ್ ಸ್ವಲ್ಪ ಚೆನ್ನಾಗಿ ಮಾಡಬೇಕು. ಇನ್ನು ಮುಂದಿನ ಮತ್ತು ಕೊನೆಯ ಟೆಕ್ ನ್ಯೂಸ್ ಬಂದ್ಬಿಟ್ಟು ರೆಡ್ಮಿನವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿರೋ ಪ್ರಕಾರ ಇವತ್ತೊಂದು ಫೋನ್ ಅನೌನ್ಸ್ ಮಾಡ್ತಾ ಇದ್ದಾರೆ, ನಾಳೆ ಒಂದು ಫೋನ್ ಅನೌನ್ಸ್ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ರೆಡ್ಮಿ ನೋಟ್ 15 ಸೀರೀಸ್ ಇರಬಹುದೇನೋ ಗೊತ್ತಿಲ್ಲ, ಯಾವಾಗ ಲಾಂಚ್ ಅಂತ ಗೊತ್ತಿಲ್ಲ, ಒಟ್ಟಿಗೆ ಅನೌನ್ಸ್ಮೆಂಟನ್ನು ಮಾಡುತ್ತಿದ್ದಾರೆ. ಸೊ ನೋಡೋಣ ಯಾವ ಫೋನು ಯಾವಾಗ ಲಾಂಚ್ ಆಗುತ್ತೆ ಅಂತ. ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳೋಕ್ಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.